ಹಾಯ್ ಗೈಸ್. ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಇದು ಜೂನ್ 29ರಿಂದ ಆರಂಭಗೊಳ್ಳಿತು. ಈ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಲಂಡನ್ನಲ್ಲಿ ಏನಪ್ಪಾ ಅಂದ್ರೆ ನಡಿತೈತಿ. ಹುಲ್ಲು ಹಾಸಿನ ಅಂಗಳದಲ್ಲಿ ಏನಪ್ಪಾ ಅಂದ್ರೆ ಈ ಆಟ ನಡಿತೈತಿ. ಇದು 140ನೇ ಆವೃತ್ತಿ ಆಗಿದ್ದು 1887ರಲ್ಲಿ ಈ ಆಟ ವಿಂಬಲ್ಡನ್ ಸ್ಟಾರ್ಟ್ ಆಗಿದೆ. ಇದು ಅತ್ಯಂತ ಹಳೆಯದಾದ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಅಂತ ಹೇಳಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಮತ್ತು ಅತಿ ಹೆಚ್ಚು ಬಾರಿ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯನ್ನು ಗೆದ್ದವರು ಯಾರು ಅಂತಂದ್ರೆ ರೋಜರ್ ಫೆಡರರ್ 8 ಬಾರಿ ಏನಪ್ಪಾ ಅಂದ್ರೆ ಇದನ್ನು ಗೆದ್ದಿರ್ತಾರವರು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬಂದು ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದಿರ್ತಕ್ಕಂಥ ಆಟಗಾರ ಬಂದು ಏನಪ್ಪಾ ಅಂತಂದ್ರೆ ಸರ್ಬಿಯಾದ ನೊವಾಕ್ ಜೋಕೋವಿಚ್. ಅವರು 25ನೇ ಗ್ರ್ಯಾಂಡ್ ಸ್ಲಾಮ್ ಗೆದಿಬೇಕಂತ ಹೇಳಿ ಈ ಆಟನ ಆಡ್ತಾ ಇದ್ದಾರೆ. ಮತ್ತು 44ನೇ ವಯಸ್ಸಿಗೆ ಸೆರೆನಾ ವಿಲಿಯಮ್ಸ್ ಅವರು ವಾಪಸ್ ಬಂದು ಮತ್ತೆ ಈ ಟೆನ್ನಿಸ್ ಟೂರ್ನಿಯನ್ನು ಆಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ನಿಮಗೆ ಇತ್ತೀಚೆಗೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ಇಟಲಿಯ ಅಲೆಕ್ಸಾಂಡರ್ ಜೆರೆವಾ ಮತ್ತು ರಷ್ಯಾದ ಮಿರಾ ಅಂದ್ರೇವಾ ಅವರು ಈ ಪ್ರಶಸ್ತಿಯನ್ನು ಗೆದಿಬೇಕಂತ ಮತ್ತೆ ಆಟ ಆಡ್ತಾ ಇದ್ದಾರೆ. ಇಷ್ಟು ಈ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಬಗ್ಗೆ. ಥ್ಯಾಂಕ್ ಯು.